ಏನು ನಾವು ಅದನ್ನು ನಮ್ಮದು ಜಾತ್ರೆ ಪೊಲೀಸ್ ಇಲಾಖೆ ಸಾಕಷ್ಟು ಲಕ್ಷಾಂತರ ಭಕ್ತರು ಶಿಷ್ಯರಿಂದ ಆ ತೇರಂತೂ ಜಾತ್ರೆ ನಡೀತೈತೆ ರೀ. ಹಾಂ ಐತೆ ರೀ. ನನಗೆ ಸೋಲ್ ಟ್ರಸ್ಟ್ನಲ್ಲಿ ಟೋಟಲ್ ಇರೋದಂತಂದರೆ ನಾವು 10-11 ಮಂದಿ. ನಿಂಗಪ್ಪ ಕೆಂಗಾರವರು ಅಧ್ಯಕ್ಷರು, ಆಮೇಲೆ ಪ್ರಕಾಶ್ ಬಸ್ರಿಗಿಡದವರು, ವಸಂತಗೌಡ ಪೊಲೀಸ್ ಪಾಟೀಲು, ಶಿವರುದ್ರಪ್ಪ ಇಟಗಿ, ಚನ್ನಬಸಯ್ಯ ಬಂಕಾಪುರ ಮಠ ಅವರು, ಪಿ ಸಿ ಹಿರೇಮಠ, ಎಮ್ ಆರ್ ಹಿರೇಮಠ, ನಾನು, ಸಂಗಮೇಶ್ ದುಂದೂರವರು, ಚಂದ್ರಣ್ಣ ಬಾಳೆಹಳ್ಳಿ, ಇಷ್ಟು ಮಂದಿ ಒಳಗೆ ಇವರೆಲ್ಲರೂ ನನಗೆ 3 ಬಿಟ್ಟರೆ ಉಳಿದವ್ರು ಎಲ್ಲರೂ ಕೂಡ ನಮ್ಮ ಜೊತೆಗೆ ಸಹಕಾರ ಕೊಟ್ಟಾರ. ಒಳ್ಳೆ ನಡೆದೈತಿ, ಚಲೋ ಮಾಡಕತ್ತೀರಿ ಮಾಡ್ರಿ ಅಂತೇಳಿ ಇದಕ್ಕೆ ನನಗೆಲ್ಲ ಸ್ಫೂರ್ತಿ ಕೊಟ್ಟವರು. ಇದರಲ್ಲಿ ಇಷ್ಟು ಹೆಸರು ಹೇಳಿದ್ನಲ್ಲ, ಇದರಲ್ಲಿ ನಮಗೆ ವಸಂತಗೌಡರು ಅವರು ಏನೆಲ್ಲ ಅವರು ಇಲ್ಲ ಸಲ್ಲದ ಮಾತುಗಳಾಗಲಿ, ಆಮೇಲೆ ಇಟಗಿ ಶಿವರುದ್ರಪ್ಪನವರು ಅವರು ಕೂಡ ಏನು ಮಾಡಿದ್ರು ಅಂದರೆ ಹೆಸರು ಸೀಸನ್ನಲ್ಲಿ ನನಗೆ 10 ಲಕ್ಷ ರೂಪಾಯಿ ಕೊಡ್ರಿ ಅಂತ ಕೇಳಿದರು. ಆ ಸಂದರ್ಭದಲ್ಲಿ ನಾನು ಅವತ್ತ ವಸಂತಗೌಡರಿಗೆ, ನಿಂಗಪ್ಪ ಕೆಂಗಾರು ಅವರಿಗೆ ಮತ್ತು ಬಸರಿಗಿಡದವ್ರಿಗೆ 3 ಹೇಳಿದೆ 10 ಲಕ್ಷ ರೂಪಾಯಿ ಕೇಳಕತ್ತೀರಿ ಅಂತೇಳಿ. ಅವ್ರು ಹೇಳಿದ್ರು ಕೊಡಬೇಡ್ರಿ, ಭಾಳ ಬೆರಿಕೆದನ ಕೊಡಬೇಡ್ರಿ, ನಾಳೆ ಇಸ್ಕೊಂಡು ಏನಾರ ಅಪವಾದ ಕೊಡ್ತಾರ, ಇಲ್ಲಂದ್ರೆ ಏನು ಮಾಡ್ತೀರಿ ಅಂತ ನನಗೆ ಸೂಚನೆ ಕೊಟ್ಟಾಗ ನಾನು ಅವರಿಗೆ ದುಡ್ಡು ಕೊಡಲಿಲ್ಲ. ದುಡ್ಡು ಕೊಡ್ಲಾರ ಸಲುವಾಗಿ ಅವ್ರು ಏನು ಮಾಡಿದರು, 3 ಅಂತಸ್ತು ಮನೆ ಖರೀದಿ ಮಾಡ್ಯಾರ ಬಳ್ಳಾರ್ಯಾಗ, 3 ಅಂತಸ್ತು ಮನೆ ಕೊಪ್ಪಳದಾಗ ಖರೀದಿ ಮಾಡ್ಯಾರ, 11 ಪ್ಲಾಟ್ ಹಿಡ್ದಾರ, 80 ಲಕ್ಷ ಕಾರ್ ಕೊಡಿಸ್ಯಾರ. ವಿಜಯ್ ಕುಮಾರ್ ಗಡ್ಡಿ ಪೆಟ್ರೋಲ್ ಬಂಕ್ನ ಪಾರ್ಟ್ನರ್ ಅದಾರ, ಅನ್ನಪೂರ್ಣ ಅಪಾರ್ಟ್ಮೆಂಟ್ ಸಂಕೇಶ್ವರ, ಅದರಾಗ ನಮ್ಮ ಸೇವ್ ಮಾಡೋಂಥ ಒಂದು ಹುಡುಗಿದ್ದ ಕಂಟೆ ಅಂತ, ಅವನಿಗೆ ಆ ಬಿಲ್ಡಿಂಗ್ ಕೊಡಿಸ್ಯಾರ ಅಂಥೇಳಿ ಇಷ್ಟೆಲ್ಲ ನನಗೆ ಅಪರಾಧ ಮಾಡಿದರು. ಯಾರು? ಇಟಗಿ ಶಿವರುದ್ರಪ್ಪನವ್ರು. ನಾನು ಮಠಕ್ಕೆ ಬಂದಾಗಲಿಂದ ಎಲ್ಲ ಏನೈತಿ ಕಾರ್ಯಕ್ರಮ ಇರ್ಬೋದು, ತುಲಾಭಾರ ಇರ್ಬೋದು, ಇಟಗಿ ಮಠ ಅಜ್ಜವ್ರ ಕಡೆ ನಾನು ಕೊಡ್ತಿದ್ದೆ. ಅವ್ರು ತೀರ್ಕೊಂಡ ಮೇಲೆ ಇವತ್ತು ಟೋಟ್ಲಿ 3145 ತುಲಾಭಾರಾಗೆ ಬಂದರೆ, ಇದರಲ್ಲಿ ದಾವಣಗೆರೆ ಕಲ್ಲಿನ ಶಿಲಾಮಂದಿರ ಕಟ್ಟಾಕ ಅಲ್ಲಿ ತುಲಾಭಾರ ಪ್ರತಿ ಉಣಿಯೂ ಅಲ್ಲೇ ಕೊಟ್ಟೀನಿ, ಪ್ರತಿ ವರ್ಷ ಪುರಾಣ ಮಂಗಲದಾನು ಅಲ್ಲೇ ಕೊಟ್ಟೀನಿ, ಶಿವಮೊಗ್ಗದಾಗ ಅಲ್ಲಿ ನಮ್ಮ ಮಠ ಇರೋದ್ರಿಂದ ಅಲ್ಲಿ ಮಾಡಿದ ತುಲಾಭಾರ ಅಲ್ಲೇ ಕೊಟ್ಟೀನಿ. ದೇವ್ರ ಹೊಸಪೇಟೆಗ ಈ ಬರೀ ಇದೇ ವರ್ಷದಾಗನೇ ಒಂದು 60-70-80 ತುಲಾಭಾರ ಆ ದೇವ್ರ ಹೊಸಪೇಟೆಗೆ ಕೊಟ್ಟೀನಿ ಮಠ ಕಟ್ಟಾಕ. ಆ ಗುರುಗಳು ಲಿಂಗದೊಳಗೆ ಆದಾಗಲಿಂದ 15 ವರ್ಷ ಏನಾಗ್ಯಾವ ತುಲಾಭಾರ ದೇವ್ರ ಹೊಸಪೇಟೆಗೆ, ಅದನ್ನು ಅಲ್ಲೇ ಮಠಕ್ಕೆ ದಾಸೋಗಕ್ಕೆ ಜಾತ್ರೆಗೆ ಅಲ್ಲೇ ಕೊಟ್ಕೊತ ಬಂದೀನಿ. ಎಲ್ಲಿ? ದೇವ್ರ ಹೊಸಪೇಟೆಗೆ ಕಾಡ್ಸೆಟ್ಟಿ ಹಳ್ಳಿ ಒಳಗೆ ನಮ್ಮ ಗುರುಗಳು ಪಂಚಾಕ್ಷರ ಗುರುಗಳು ಅಲ್ಲಿ ಅವರು ಮಠ ಕಟ್ತೀವಿ, ಇದನ್ನು ಗೋಪುರ ಕಟ್ಟಬೇಕು, ಇದನ್ನು ನೀವೇ ಕಟ್ಟಿಸ್ಕೊಡ್ರಿ, ನಿಮ್ಮ ಕೈ ದುಡ್ಡು ಕೊಡ್ತೀವಿ ಅಂದರು. ನಾ ಕಣ್ಣಿಲ್ದವನು, ನನ್ನ ಕಡೆ ಬ್ಯಾಡ್ರಿ ನೀವೇ ಕಟ್ಟ್ರಿ ಅಂದು. ಇಲ್ಲ ನಿಮಗೆ ಕೈ ದುಡ್ಡು ಕೊಡ್ತೀವಿ. ನಾನು ಕಣ್ಣು ಕಾಣಲ್ಲಪ್ಪ, ನನಗೆ ಬ್ಯಾಡ ಹಿರೇತನ ಅಂತೇಳಿದೆ. ಆಯ್ತಂತ ತಿಳ್ಕೊಂಡು ನನಗೆ ಹಂಗಾರೆ ನನ್ನ ಕಡೆಯಿಂದ ಏನು ಕೊಡಬೇಕು, ನೀವು ಇಲ್ಲೇನು ತುಲಾಭಾರ ಮಾಡ್ತೀರಿ ಅದು ಅಷ್ಟು ನಿಮಗೆ ಕೊಡ್ತೀನಪ್ಪ, 100 ಮಾಡಿದ್ರೆ ನಿಮಗೆ, 1000 ಮಾಡಿದ್ರೆ ನಿಮಗೆ ಅಂತ ಹೇಳಿದೆ. 130 ತುಲಾಭಾರ ಅವರು ಮಾಡಿದರು. ಆ ತುಲಾಭಾರದ ಸುಮಾರು 18-20 ಲಕ್ಷ ನಾನು ಕಾಡ್ಸೆಟ್ಟಿ ಹಳ್ಳಿಗೆ ಗೋಪುರ ಕಟ್ಟಕ್ಕೆ ನಾನು ಕೊಟ್ಟೀನಿ. ದೇವ್ರ ಹೊಸಪೇಟೆಗೆ ಕೊಟ್ಟೀನಿ, ಶಿವಮೊಗ್ಗಕ್ಕೆ ಕೊಟ್ಟೀನಿ, ದಾವಣಗೆರೆ ಕೊಟ್ಟೀನಿ, ಶಿವಮೊಗ್ಗ ಮಂದಿರಕ್ಕೆ 1 ತುಲಾಭಾರ ಕೊಟ್ಟೀನಿ, 3000 ಮಠ ಜಗದ್ಗುರುಗಳಿಗೆ 2 ತುಲಾಭಾರ ಕೊಟ್ಟೀನಿ. ಇಷ್ಟು ಬಿಟ್ಟರೆ ಅಂದ್ರೆ ಉಳಿದಿದ್ದು ನನ್ನ ಕಡೆ ಸುಮಾರು 6 FD 25 ಲಕ್ಷದಂಗೆ 1.5 ಕೋಟಿ ರೂಪಾಯಿ ತುಲಾಭಾರದ ಹಣ ಇಟ್ಟೀನಿ. ಮ್ಯಾಲೆ ಇನ್ನೂ 11-12 ಲಕ್ಷ, ಒಟ್ಟು ಟೋಟಲ್ 1,62 ಲಕ್ಷ ರೂಪಾಯಿ IFC ಕೋಡ್ ಬ್ಯಾಂಕ್ನಲ್ಲಿ ಅದನ್ನು ನಾವು FD ಮಾಡಿಟ್ಟೀನಿ. 12 ಲಕ್ಷ ಇನ್ನೂ ಹಂಗೈತಲ್ಲಿ, FD ಅಲ್ಲ 12 ಲಕ್ಷ ಹಂಗೈತಿ. ನಂತರ ಇಲ್ಲಿ 50 ಇರಲಿ, 1 ರೂಪಾಯಿ ಇರಲಿ, 100 ರೂಪಾಯಿ ಇರಲಿ, ಎಷ್ಟು ಕೊಟ್ಟರು ಕೂಡ ಆ ದುಡ್ಡು ಕೇಂದ್ರ ಬ್ಯಾಂಕಿಗೆ ಸಾಫ್ಟ್ವೇರ್ ಅಂದರೆ ಕಂಪ್ಯೂಟರ್ಲಿಂದ ಜಮಾ ಆಗಿದ್ದು 2,16 ಲಕ್ಷ ರೂಪಾಯಿ ಕೇಂದ್ರ ಬ್ಯಾಂಕ್ನಲ್ಲಿ ಇಟ್ಟೀನಿ. 2,16 ಲಕ್ಷ ರೂಪಾಯಿ. SB ಆ ಬ್ಯಾಂಕಿನಲ್ಲಿ ಕೂಡ 16 ಲಕ್ಷ, 22 ಲಕ್ಷ ಇದ್ದಾಗ 5-6 ಲಕ್ಷ ಅಷ್ಟ ನಾವು ತೆಗೆದುಕೊಂಡಿವಿ. ಅದಷ್ಟು ಬಿಟ್ರಂದ್ರೆ 16 ಲಕ್ಷ ರೂಪಾಯಿ SBI ಬ್ಯಾಂಕ್ನಾಗ ಐತಿ ಟೋಟಲ್. ಆಮೇಲೆ 99 ವರ್ಷ ಇಟಗಿ ಮಠ ಅಜ್ಜವರು 6 ಎಕರೆ ಭೂಮಿನ ನಾವು ಸೇವೆ ಮಾಡೀವಿ ಅಂತ ತಿಳ್ಕೊಂಡು 6 ಎಕರೆ
99 ವರ್ಷ ಲೀಸ್ ಬರೆಸ್ಕೊಂಡ್ರು. ಅದನ್ನು ಅವ್ರ ಹೆಸರಲ್ಲಿ ಬರ್ಕೊಡ್ಬೇಕಂತ ಹೇಳಿದ್ರು, ಬರ್ಕೊಟ್ಟಿವಿ. ಆವಾಗ ಹಿರೇಮಠ ಡಿ ಸಿ ಅವರು ಬ್ಯಾಡ್ರಿ ಮ್ಯಾನೇಜರ್ ನೀವು ಕೆಟ್ಟ ಹೆಸರು ತೊಗೋಬೇಡ್ರಿ ಬ್ಯಾಡ ಅಂತ ತಿಳ್ಕೊಂಡಾಗ ಲೀಸ್ ಬರೆಸ್ಕೊಂಡ್ರು. ಆ 10 ಲಕ್ಷ ಕೊಟ್ಟು ಅದನ್ನು ಅವರು ಇಲ್ಲ ನಮಗೆ ಸ್ವಲ್ಪ ದುಡ್ಡು ಕೊಡ್ರಿ ಮತ್ತೆ ಹೊಲ ನೀವು ಮಾಡಿಕೊಡ್ರಿ ಅಂದರು. 10 ಲಕ್ಷ ರೂಪಾಯಿ ಕೊಟ್ಟು ಮತ್ತೆ ಆ ಹೊಲ ನಾವು ಲೀಸ್ನಾಗ ಹಾಕ್ಕೊಂಡಿವಿ, ಬಡ್ಡಿಯಾಗ ಅಂತಾರಲ್ಲ ಹಂಗೆ. ಟೋಟಲ್ ಹೇಳ್ಬೇಕಂದ್ರೆ ಈಗ ಹೇಳ್ಬೇಕಂದ್ರೆ 4 ಕೋಟಿ ಸುಮಾರು 8 ಲಕ್ಷ ಅಥವಾ 18 ಲಕ್ಷ ರೂಪಾಯಿ ಎಲ್ಲ ಜಮಾ ಮಾಡಿದರೆ 4 ಕೋಟಿ 18 ಲಕ್ಷ ರೂಪಾಯಿ ಆಗ್ಬೋದು ಎಲ್ಲ ಜಮಾ ಸೇರಿದರೆ. ಹೀಗಾಗಿ ಗೋಪುರ ಕಟ್ಸಿದ್ವಿ, ಆ ಗೋಪುರದ್ದು ಕೂಡ ಆಶ್ರಮದ ದುಡ್ಡಿಲ್ಲೇ ಕಟ್ಸಿದ್ವಿ. ಈ ರೀತಿ ಒಳಗೆ 1 ರೂಪಾಯಿ ದುಡ್ಡು ಯಾಕೆ ಇದನ್ನು ಫಸ್ಟ್ವಾಗಿ ಹೇಳಕತ್ತೀನಿ ಅಂತ ಕೇಳಿದರೆ, ಕೆಲವು ಜನರು ನಾವು ದುಡ್ಡು ಐತಂದ್ರೆ ಇಟಗಿ ಶಿವರುದ್ರಪ್ಪನವ್ರು 10 ಲಕ್ಷ ಕೇಳಿದ್ರಲ್ಲ ಹಂಗೆ ಇನ್ನೂ ಅನೇಕ ಮಂದಿ ನನಗೆ ಕೇಳ್ತಾರೆ ಕಾಡ್ತಾರೆ ಅನ್ನೋಕೆ ಈ 4 ಕೋಟಿ ಚಿಲ್ಲರೆ ಇಟ್ಟಿದ್ದು ನಾನು ಯಾರಿಗೂ ಹೇಳಿಲ್ಲ. ಆದರೆ ನನ್ನ ಹತ್ರ ಇಟ್ಕೊಂಡಿಲ್ಲ, ಬ್ಯಾಂಕ್ನಾಗನ ಇದನ್ನು ಇಟ್ಟೀವಿ. ಯಾಕಂದರೆ ದುಡ್ಡು ಐತಂದ್ರೆ ಇತಿಹಾಸ ನಮ್ಮ ಮಠದ ಇತಿಹಾಸದಾಗ ಇಷ್ಟು ದುಡ್ಡು ಯಾರೂ ಕೂಡಿಸಿಟ್ಟಿದ್ದಿಲ್ಲ. ನನಗೆ ಈ ಮಠ ಮ್ಯಾನೇಜರು ತೀರ್ಕೊಂಡ ನಂತರ ಮಠ ನನ್ನ ಕೈಗೆ ಬಂದಿದ್ದು ಎಲ್ಲ ನಮ್ಮ ಗುರುಬಂಧುಗಳದಾರ ಭಕ್ತರದಾರ, ಬರೀ ಕೇವಲ 350 ರೂಪಾಯಿ ನನ್ನ ಕಡೆ ಬಂದಿದ್ದು. ಅವತ್ತು ಬರೀ 69 ಲಕ್ಷ ರೂಪಾಯಿ ಸಾಲಿತ್ತು. 69 ಲಕ್ಷ ಸಾಲದಲ್ಲಿ ಇನ್ನೂ ಸ್ವಲ್ಪ ಉಳಿದೈತಿ, ಅದು ಉಳಿದದ್ದೆಲ್ಲ ಕೊಟ್ಟೀನಿ. ನಂತರದಲ್ಲಿ ಟ್ಯಾಕ್ಟ್ರಿ ಹೊಸದು ತೊಗೊಂಡೆ, ಬುಲರ್ ಗಾಡಿ ಹೊಸದು ತೊಗೊಂಡೆ, ಎಂಟ್ರ್ ಗಾಡಿ ಹೊಸದು ತೊಗೊಂಡೆ, ಮತ್ತು ರೊಟ್ಟಿ ಮಾಡೋ ಮಿಷನ್ನು ರೊಟ್ಟಿ ಮಾಡಿಸ್ತೀವಿ ಈಗ. ಆಮೇಲೆ ಗಿರಣಿ ಮಾಡಿಸಿದ್ವಿ. ಈಗ 100 ಮಠ ಸುತ್ತಿದ್ದು 100 ಮನೆ ಮ್ಯಾಲೆ ತೆಗೆದ್ವಿ. ಆ ಸಂದರ್ಭದಲ್ಲಿ ನನಗೆ ಜೀವ ಬೆದರಿಕೆ ಹಾಕಿದ್ರು. ಜೀವ ಬೆದರಿಕೆ ಹಾಕಿದ್ರೆ ಆ ಸಂದರ್ಭದಲ್ಲಿ ನಮಗೆಲ್ಲ ನಮ್ಮ ಪತ್ರಿಕೆ ಸುದ್ದಿ ಮಾಧ್ಯಮದವರು ಬಹಳ ಕೇಳಿದರು, ಯಾಕೆ ನಿರ್ಧಾರ ತಗೊಳ್ರಿ ಎದುರಿಸ್ತಾರೆ ನಿಮಗೇನಂದ್ರು. ಆದರೂ ನಾನು ಹೊಟ್ಟಾಗ ಅದನ್ನೆಲ್ಲ ಸಂಕಟ ನುಂಗಿ ನಾನು ಹೇಳಿದ್ದಿಲ್ಲ. ಆವಾಗ ಕೂಡ ನನಗೆ ಜೀವ ಬೆದರಿಕೆ ಒಂದೇದಾರು ಹಿರಣ್ಣ ಮುದುಳು ಅಂತೇಳಿ ನನಗೆ ಬಂದು ನಿಮ್ಮ ಹೆಸರು ಬರೋದು ಉರ್ಲು ಹಾಕೋಂತಂತಂದು ನಾನು ನೋಟಿಸ್ ಕೊಟ್ಟಿದ್ದೆ. ಕೊನೆಗೆ ಆಯ್ತಪ್ಪ ಹಾಕೋ, ಇಲ್ಲಿ ಇದ್ರೆ ಇಲ್ಲೇ ಇರ್ತೀನಿ, ಅಲ್ಲಿದ್ದರೆ ಅಲ್ಲೇ ಇರ್ತೀನಿ ತಗೋ ಅಂತ ಹೇಳಿದೆ ನಾನು.